ಬೆಳಿಗ್ಗೆ ಬೇಗ ಎದ್ದು ಕೆಲ್ಸಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೊರಗೆ ಬಂದು ನೋಡ್ತೀನಿ ಕಾರ್ ಪಂಚರ್ ಆಗಿತ್ತು. ಪಂಚರ್ ಆಗಿದ್ದಕ್ಕೋಸ್ಕರ ಟೈರನ್ನೆಲ್ಲ ಬೇಗ ಬಿಚ್ಚಿ ಟೈರ್ ಅಂಗಡಿ ತೊಗೊಂಡೋಗಿ ಪಂಚರ್ ಹಾಕ್ಸಿ ಮತ್ತೆ ವಾಪಸ್ ಬಂದು ಟೈರನ್ನು ಫಿಟ್ ಮಾಡಿ ಅಲ್ಲಿಂದ ಹೊರಟೆ ಕೆಲಸಕ್ಕೆ. ಲಾಸ್ಟ್ ಟೈಮ್ ಒಂದು ಕ್ಯಾನ್ಸರ್ ಪೇಷಂಟ್ನ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ನಾನು. ಸೊ ತಹಶೀಲ್ದಾರರು ಬಂದರು, ಹಣ ಪಾಸ್ ಮಾಡಿ ಹೋಗಿದ್ರು. ಸೊ ಅವ್ರ ಮನೆದೇ ಇವತ್ತು ರೂಫಿಂಗ್ ಕೆಲಸ ಮಾಡಬೇಕು, ಸಿಮೆಂಟ್ ಶೀಟ್ ಹಾಕ್ಲಿಕ್ಕಿರೋದು. ಅಲ್ಲಿ ಹಾಕು ಅಂತ ಬಂದೆ, ಇಲ್ಲಿ ನೋಡಿದ್ರೆ ಕರೆಂಟ್ ಇಲ್ಲ ಆಗಿತ್ತು. ಲೈಮನ್ ಕರೆಸಿ ರೆಡಿ ಮಾಡಿಸಿ ಮತ್ತೆ ವಾಪಸ್ ವರ್ಕ್ ಸ್ಟಾರ್ಟ್ ಮಾಡಿದೆ. ಸಿಮೆಂಟ್ ಶೀಟ್ ಹಾಕೋದ್ರಿಂದ ಗೋಡೆ ಒಟ್ಟೆ ಮಾಡಿ ಅದರೊಳಗೆ ಹಾಕಬೇಕಾಗ್ತದೆ, ಯಾಕಂದರೆ ಸ್ಟ್ರೆಂತ್ ಬೇಕಂತ. ಸೊ ಎಲ್ಲ ಪೈಪ್ಗಳನ್ನು ಹಾಕ್ಕೊಂಡು ಆಗುವಾಗ ಮಧ್ಯಾಹ್ನ ಆಗಿತ್ತು. ಇನ್ಸ್ಟಾದಲ್ಲಿ ನಮ್ಮ ವರ್ಕ್ ನೋಡಿ ಅವ್ರ ಮನೆಗೂ ರೂಫಿಂಗ್ ಮಾಡ್ಬೇಕಂತ ಹೇಳಿ 2 ದಿನದಿಂದ ಕಾಲ್ ಮಾಡ್ತಿದ್ರು. ಅವ್ರ ಮನೆ ದೂರ ಅಂತ ಹೋಗ್ಲಿಕ್ಕೆ ಆಗ್ತಾ ಇರಲಾಗಿತ್ತು. ಸೊ ಇಲ್ಲಿ ಸಾಕು ಹಾಗೆ ಕರೆಂಟ್ ಮಧ್ಯೆ ಹೋಗ್ತಾ ಇರ್ತಿತ್ತು. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಬರುವಂಥ ಒಣಸೆಗೆ ಹೊರಟೆ ನಾನು. ಒಣಸೆಗೆ ಮುಟ್ಟಿದ ಮೇಲೆ ಗೊತ್ತಾಗಿದೆ ಏನಂದ್ರೆ ನೆಟ್ವರ್ಕ್ ಇಲ್ಲ ಒಳಗಿನ ರಸ್ತೆಯಲ್ಲಿ, ಮತ್ತು ಮನೇನು ಗೊತ್ತಾಗ್ತಾ ಇಲ್ಲಾಗಿತ್ತು. ಮತ್ತು ಅವ್ರು ಕಾರ್ ತೊಗೊಂಡು ಬಂದರು, ಅವ್ರ ಕಾರನ್ನು ಫಾಲೋ ಮಾಡ್ಕೊಂಡು ಅವ್ರ ಮನೆಗೆ ಮುಟ್ಟಿ ಅಳತೆಲ್ಲ ತೆಗೆದು ನೋಡಿ ಅಲ್ಲಿಂದ ಹೊರಟೆ. ಸೊ ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಬಾಯ್.